ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ರಣ್ಯ ಹಾಗೂ ತರುಣ್ ಮನೆ ಮೇಲೆ ಇಡಿ ರೇಡ್. ಡಿಜಿಪಿ ರಾಮಚಂದ್ರ ರಾವ್ಗೆ ಕಡ್ಡಾಯ ರಜೆ. ರಾಜ್ಯ ಸರ್ಕಾರದಿಂದ ಮತ್ತೆ ಮುಸಲ್ಮಾನರ ತುಷ್ಟೀಕರಣ ಗುತ್ತಿಗೆ ಆಯ್ತು. ಈಗ 2B ಮೀಸಲಾತಿ ಹೆಚ್ಚಳಕ್ಕೂ ಒಲವು. ಸಿದ್ದರಾಮಯ್ಯ ವಿರುದ್ಧ ಸಿಡಿದ ಕೇಸರಿ ಬಣ. ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದ ಪುಂಡರ ದಬ್ಬಾಳಿಕೆ. ಕೋಲ್ಕತ್ತಾದ ಜಾಧವ್ಪುರ ವಿವಿಯಲ್ಲಿ ವರದಿಗಾರಿಕೆಗೆ ತಡೆ. ರಿಪಬ್ಲಿಕ್ ವರದಿಗಾರರ ಮೇಲೆ ದೈಹಿಕ ಹಲ್ಲೆ. ಭಾಷಾ ಸಮರದಲ್ಲಿ ಕೆಳಮಟ್ಟಕ್ಕಿಳಿದ ಡಿಎಂಕೆ. ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆಯನ್ನೇ ಕೈಬಿಟ್ಟ ಸರ್ಕಾರ. ತಮಿಳು ಲಿಪಿ ಬಳಕೆ. ಬಿಜೆಪಿ ನಿಗಿ ಕೆಂಡ. ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಡಿಆರ್ಐ ಡ್ರಿಲ್ ಬೆನ್ನಲ್ಲೇ ಇದೀಗ ರಣ್ಯಾಗೆ ಇಡಿ ಶಾಕ್ ಕೊಟ್ಟಿದೆ. ರಣ್ಯ ರಾವ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸಿಕ್ಕಿದ್ದೇನು ಗೊತ್ತಾ? ಹಾಗಾದ್ರೆ ಇಲ್ಲಿದೆ ಚಿನ್ನದ ರಣ್ಯಾಳ ಇಂಟ್ರೆಸ್ಟಿಂಗ್ ಮನಿ ಕಹಾನಿ. ರಣ್ಯ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗಲಾಕೊಂಡಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಜಾಮೀನು ಸಿಗದೆ ಪರದಾಡ್ತಿರೋ ಮಾಣಿಕ್ಯ ನಟಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್. ರಣ್ಯ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ. ಎಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಡಿಆರ್ಐ ಸಿಬಿಐ ಬಳಿಕ ಇಡಿಯಲ್ಲಿ ಇಸಿಐಆರ್ ದಾಖಲಾಗಿದೆ. ಲೇವಲ್ಲೆ ರಸ್ತೆಯ ರಣ್ಯ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹವಾಲಾ ಮನಿ ಲಾಂಡರಿಂಗ್ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ರಣ್ಯ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ದಾಳಿ. ಇನ್ನು ರಣ್ಯಾರಾವ್ ಪತಿ ಜತಿನ್ಗೂ ಸಂಕಷ್ಟ ಎದುರಾಗಿದೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ರೇಡ್ ಮಾಡಿದ್ದು ಜತಿನ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ತಲಾಶ್ ನಡೆಸಲಾಗುತ್ತಿದೆ.